ವೀಕ್ಷಕರೇ, ಮಾಧುರಿಯ ಮಾತನ್ನು ಕೇಳಿ ನೀವು ಮಧುರವಾದ ಒಂದು ಅನುಭೂತಿಯಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ರೂಪ, ಆಮೇಲೆ ಈ ಕಾಲದ ಹುಡುಗಿಯರು ಸಿನಿಮಾಕ್ಕೆ ಬಂದಾಗ ಏನೇನೋ ಯಾವ್ಯಾವ ರೀತಿಯಲ್ಲಿ ತೆರೆಯ ಹಿಂದೆ ಮತ್ತು ತೆರೆಯ ಮುಂದೆ ಅವರು ವರ್ತಿಸ್ತಾರೆ, ಅನುಭವಿಸ್ತಾರೆ, ಅದರ ಎಲ್ಲ ವಿಚಾರಗಳನ್ನು ಅವಳು ಭಾಳ ಸ್ಪಷ್ಟವಾಗಿ ಮಾತಾಡಿದ್ಲು. ಚಂದನ್ ತುಂಬ ವಿಶೇಷವಾದ ರೀತಿಯಲ್ಲಿ ಅವಳನ್ನು ತೆರೆದುಕೊಳ್ಳುವಂತೆ ಮಾಡಿದ್ರು. ನಮ್ಮ ಇಡೀ ಟೀಮು ಭಾಳ ಒಳ್ಳೆಯ ಮಾತುಕತೆಗೆ ಅಣಿ ಮಾಡ್ತು ಅಂತ ನಾನು ಹೇಳ್ತಾ, ಇವತ್ತು ನಾವು ವಿಶೇಷವಾದಂಥ ಸುದ್ದಿಗಳು ಬಹಳಷ್ಟು ಇದ್ದಾಗಲೂ ಕೂಡ ಬಹುಶಃ ನಮ್ಮ ಗಾಂಧಿನಗರದ ವೇದಿಕೆ ಶಿವಣ್ಣನಿಗೆ ಇವತ್ತು ಗೌರವವನ್ನು ಕೊಡ್ತಾ ಇದ್ದೇವೆ. ಶಿವಣ್ಣನ ಮನೆಯ ಮನಸ್ಸಿನ ಇಡೀ ಚಟುವಟಿಕೆಗಳನ್ನು, ಇಡೀ ಸಂಭ್ರಮವನ್ನು ನಮ್ಮ ವರದಿಗಾರರು ವಿಶೇಷವಾಗಿ ನಮ್ಮ ಕ್ಯಾಮರಾಮನ್ಗಳೊಟ್ಟಿಗೆ ಹೋಗಿ ಅದನ್ನು ಸೆರೆ ಹಿಡಿದಿದ್ದಾರೆ. ಅಲ್ಲಿ ಶಿವಣ್ಣನೂ ಮಾತಾಡಿದ್ದಾರೆ, ಅಲ್ಲಿ ಪ್ರೆಸ್ ಮೀಟ್ ಆಗಿದೆ, ಅಲ್ಲಿ ವಿಡಿಯೋ ಬಿಡುಗಡೆ ಆಗಿದೆ, ಆಡಿಯೋ ಬಿಡುಗಡೆ ಆಗಿದೆ. ಎಲ್ಲವನ್ನು ಸಮಾಚಾರದೊಟ್ಟಿಗೆ ನಿಮ್ಮ ಮುಂದೆ ಈಗ ಶಿವಣ್ಣನ ಬರ್ತ್ಡೇಯ 50ರ ಸಂಭ್ರಮದ ಅದ್ಭುತವಾದಂಥ ಆಚರಣೆಯ ಝಲಕ್ಗಳು. 25 ವರ್ಷದಿಂದ ನಾವು ಅಭಿಮಾನಿಗಳು ಪ್ರತಿ ವರ್ಷಕ್ಕೆ ಬರ್ತಾ ಇರ್ತೀವಿ. ಆದ್ರೆ ಒಂದೇ ಡಬ್ಬಿಂಗ್ ಪಿಕ್ಚರ್ ಅಂತ ಹೇಳಿದ್ರಲ್ಲ, ಶಿವಣ್ಣ ಜೊತೆ ನಾವು ಸಾಥ್ ಕೊಟ್ಟು ಫೈಟ್ ಆಡ್ತೀವಿ. ಡಬ್ಬಿಂಗ್ ಯಾವತ್ತೂ ನಾವು ಮಾಡೋಕೆ ಬಿಡೋದಿಲ್ಲ. ಕರ್ನಾಟಕ ಇರುವವರೆಗೂ ನಾವು ಡಬ್ಬಿಂಗ್ ಓಡಾಡ್ತೀವಿ. ಯಾರೇ ಬಂದ್ರೆ ಫೈಟಿಂಗ್ ಆಗಿ ಒತ್ತೆ ಆಡಿಸ್ತೀವಿ. ಪಾರ್ವತಮ್ಮನವರ ಕರುಳ ಬಳ್ಳಿ ಶಿವಣ್ಣ ನೀವೇ ಸುವರ್ಣ. ಪಾಸ್ಟ್ 8 years ಇಂದ ಗೊತ್ತಾದ್ರು. ಇಲ್ಲಿ ಸೌಂಡ್ ಕೇಳಿದಾಗ ನಾನು ಉದ್ದ ಬಂದು ಗೊತ್ತಾಗುತ್ತೆ ಹೊರಗಡೆ. ಸೊ ಅದು ಯೂಶಲ್ ಆಗುತ್ತೆ. ಬಟ್ ಮನೇಲಿ ಫಸ್ಟ್ ವಿಶ್ ಮಾಡ್ತಾರೆ ಮಾರ್ನಿಂಗ್. ವಿತ್ ಸಮ್ ಸರ್ಪ್ರೈಸ್ ಗಿಫ್ಟ್ಸ್ ಎಲ್ಲ ಇಟ್ಟು, ದಿಂಬಡಿಲ್ಲ ಏನೇನೋ ಇತ್ತು. ಇಷ್ಟು ವರ್ಷದಲ್ಲಿ ನಾನು ಹುಟ್ಟಿದ್ಮೇಲೆ ನಮ್ಮ ಅಪ್ಪಗೆ ನನ್ನ ಗೇಟ್ ಬರ್ತಲ್ಲ ನನ್ನ ಪ್ಯಾರೆಂಟ್ಸ್, ಅದೇ ನನಗೆ ಒಳ್ಳೆ ಗಿಫ್ಟ್. ಒಬ್ಬ ಹೇಳಿ ಮಾಡೋಕ್ಕಲ್ಲ, ಅದು ಪ್ರತಿಯೊಬ್ಬರು ಮನಸ್ಸಲ್ಲಿ ಬರಬೇಕು. ಇವಾಗ ನಾವು ನಮ್ಗೆ ಯಾಕೆ ಓಪನ್ ಆಗಿ ಹೇಳಿದ್ರು ಅಂದರೆ, ನಾವು ನೆನ್ನೆ 4 ಜನ ಮೀಟ್ ಮಾಡಿದಾಗ ಇಷ್ಟು ಖುಷಿ ಆಯ್ತದೆ. ಯಾಕೆ ಹೇಳ್ತೀನಿ ಅಂದರೆ, ಐ ವಾಸ್ ಹ್ಯಾಪಿ ವೆನ್ ಐ ಕೇಮ್ ಹೋಮ್. ನನಗೆ ನಾವು ನೆನ್ನೆ ಬೆಳಗ್ಗೆ ಎದ್ದಾಗ 11th morning ಐ ಗಾಟ್ ಅಪ್ ಅರೌಂಡ್ 4 o'clock. ಐ ಡ್ ನಾಟ್ ಸ್ಲೀಪ್ ಫಾರ್ 24 hours. ಯಾಕಂದರೆ ಅದೆಲ್ಲ ಎನರ್ಜಿ ಇತ್ತು ನನಗೆ. ಈ 4 ಜನ ಜೊತೆ ವರ್ಕ್ ಮಾಡಿದ್ದು ಏನೋ ಒಂಥರ ಖುಷಿ ಮನಸ್ಸಲ್ಲಿ. ಫ್ಲೈಟ್ ಬರಬೇಕಂದ್ರೆ ಮಲಗಿಲ್ಲ. ಇಲ್ಲಿ 12:45 ಬಂದೆ, ಇಲ್ಲಿ ಬಂದ ಜನಗಳು ನೋಡಿದೆ. ಸೊ ದಟ್ ಎನರ್ಜಿ ವಾಸ್ ಕ್ಯಾರಿಂಗ್. ಅದು ಬಂದ್ಬಿಟ್ಟು ಅವ್ರ ಮನಸ್ಸು ಬೆಳೆಸ್ಕೋಬೇಕು. ಇವಾಗ ನಾಗಾರ್ಜುನ್ಗೆ ಹಂಗೆ ಬಿಹೇವ್ ಮಾಡ್ಬೇಕಂತ ಏನಿದೆ, ಇಲ್ಲ ಅಮಿತಾಬ್ ಸರ್ಗೆ ಏನಿದೆ, ಅವ್ರು ಆಲ್ರೆಡಿ ಇಸ್ ಪ್ರೂವ್ಡ್ ವಾಟ್ ನಾಟ್ ಈಸ್. ಅಟ್ಲೀಸ್ಟ್ ನೋಡಿ ಯಾರು, ಅಟ್ಲೀಸ್ಟ್ ಐ ಥಿಂಕ್ ಅವರು ಟ್ವಿಟರ್ಲಿ ಇದ್ದಾರೆ. ಅವರು ಈ ಟ್ವೀಟ್ಸ್ ಅಲ್ಲ ಯಾರು, ಇವರು ಅಮಿತಾಬ್ ಸರ್ ಈ ಟ್ವೀಟ್ ಅದೇ ಹೇಳೋದು. ಎಷ್ಟು ಜನ ಇದ್ದಾರೆ ಅವ್ರಿಗೆ, ಅಟ್ಲೀಸ್ಟ್ ನೋಡಿರ್ತಾರೆ. ಅಟ್ಲೀಸ್ಟ್ ಅವರು ಇದು ನೋಡಿ ಅದು ಸಚ್ ಹಂಬಲ್ ಪರ್ಸನ್, ಹೆಂಗ್ ಬೇಕಾದ್ರೆ ಇರ್ಬೋದು ಅವರು. film
ಬರ್ತ್ಡೇ ಅನ್ನೋದು ಎಲ್ಲರ ಲೈಫಲ್ಲೂ ಬರುತ್ತೆ. ಬಟ್ ಒಂದೊಂದು ಸತಿ ಬರ್ತ್ಡೇ ಏನಾಗುತ್ತೆ ಅಂದರೆ, ಬಟ್ ಏನಾಗಲಿ ಹುಟ್ಟುಹಬ್ಬದಲ್ಲಿ ಏನಾಗುತ್ತೆ ಅಂದರೆ ಎವ್ರಿಬಡಿ ವಿಲ್ ಸೆಲೆಬ್ರೇಟ್ ಇನ್ ದರ್ ಹೌಸಸ್. ಕೆಲವ್ರಿಗೆ ಈ ಅವಕಾಶ ಸಿಗುತ್ತೆ ಅಂದರೆ ಒಂದು ಸೆಲೆಬ್ರಿಟಿ ಇದಾಗುತ್ತೆ. ಬಟ್ ನಮಗೇನು ಖುಷಿ ಆಗುತ್ತೆ ಅಂದರೆ ಎಲ್ಲರೂ ಸೇರಿ ನಮ್ಮ ಬರ್ತ್ಡೇನ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀರ, ದಟ್ಸ್ ಡಿಫ್ರೆಂಟ್ ಥಿಂಗ್. ಆ್ಯಂಡ್ ಅದು ಬಂದ್ಬಿಟ್ಟು ಭಾಳ ಹೃದಯಕ್ಕೆ ಭಾಳ ಮುಟ್ಟುತ್ತೆ. ಸ್ಮಿತಾ, ದೀಪ, ನೋಡಿದ್ರ ನಮ್ಮ ಶಿವಣ್ಣನ ಬರ್ತ್ಡೇ ಸಂಭ್ರಮವನ್ನ? ತುಂಬಾ ಚೆನ್ನಾಗಿತ್ತು ಅಲ್ಲ, ಬರ್ತ್ಡೇ ಅನ್ನೋದು ಒಂದು ಅರ್ಥಪೂರ್ಣ ಆಗೋದು ಹೀಗೆ, ಕೇವಲ ಎಲ್ಲೋ ಒಂದಿಷ್ಟು ಕೇಕ್ ಕತ್ತರಿಸ್ಬಿಟ್ಟೋದು. ಈಗ ನಮ್ಮ ಚಾಲನೆನ ನಮ್ಮ ವರದಿಗಾರರು ಹೋಗಿ ನಮ್ಮದೇ ಆದಂಥ ಶೈಲಿಯಲ್ಲಿ ಶಿವಣ್ಣನ ಹತ್ರ ಕೇಕ್ ಕತ್ತರಿಸಿ ನಮ್ಮ ಸಂಭ್ರಮವನ್ನು, ನಮ್ಮ ಥ್ಯಾಂಕ್ಸನ್ನು, ನಮ್ಮ ಅಭಿನಂದನೆಯನ್ನು ಸಲ್ಲಿಸಿದರು. ಹೀಗೆ ಅಭಿನಂದನೆ ಸಲ್ಲಿಸುವುದು ನಮ್ಮ ಸಂಸ್ಕೃತಿ. ಆದರೆ ಅಭಿನಂದನೆ ಆಚೆಗೊಂದು ಆಚರಣೆ ಅಂತ ಇರ್ತದೆ. ಅಲ್ಲಿ ಒಂದು 50 ವರ್ಷದಲ್ಲಿ ನೀವು ಏನನ್ನ ಒಂದು ಇವತ್ತು ಹೆಜ್ಜೆ ಇಡ್ತೇನೆ ಅಂತ ನೀವು ಹೇಳ್ತೀರಿ ಅಥವಾ ಏನು ರೆಸೊಲ್ಯೂಷನ್ ಮಾಡ್ತೀರಿ ಅಂತ ಕೇಳಿದಾಗ ಶಿವಣ್ಣ ಹೇಳಿದ್ದು ನನಗೆ 50 ವರ್ಷ ಆಯ್ತು ಅಂತ ನಂಬಲಿಕ್ಕೆ ಆಗಲಿಲ್ಲ. ಹಾಗಾಗಿ ರೆಸೊಲ್ಯೂಷನ್ ತಗೊಳ್ಳೋ ಪ್ರಶ್ನೆ ಇಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲ. ಶಿವಣ್ಣ 100 ಆಗಲಿ 150 ಮನುಷ್ಯ ಕುಲದ ಅಂತಿಮವಾಗಿ ಎಷ್ಟು ದೀರ್ಘಾಯುಷ್ಯಗಳು ಅಂತ ನಾವು ಕರಿತೇವೋ ಆ ಎಲ್ಲ ಆಯುಷ್ಯವನ್ನು ನಮ್ಮ ಪ್ರೀತಿಯ ಪೂರ್ವಕವಾಗಿ ಅವರಿಗೆ ಧಾರೆ ಎರೆಯೋಣ. ಅವರ ಹೆಸರಿನಲ್ಲಿ ಇವತ್ತಾದಂಥ ಬರ್ತ್ಡೇ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ನಾಯಕರಿಗೂ ಮಾದರಿಯಾಗಲಿ ಅಂತ ನಾನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಾಳೆ ಇದೇ ಹೊತ್ತಿಗೆ ವಿಶೇಷ ಸಮಾಚಾರಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ತೆ, ಗುಡ್ ನೈಟ್.